ಧರ್ಮಸ್ಥಳದಲ್ಲಿ ಹುಡುಕಾಟ ನಡೀತಾ ಇದೆ. ಹುಡುಕಾಟದಲ್ಲಿ ಹರಿದ ಬ್ಲೌಸ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಇಷ್ಟು ದಶಕಗಳ ಕಾಲ, ಶತಮಾನಗಳ ಕಾಲ ಜನ ಹುಡುಕ್ತಿದ್ದು ದೇವರನ್ನ. ಆದರೆ ಧರ್ಮಸ್ಥಳದಲ್ಲಿ ಈಗ ಎಲ್ಲರ ಹುಡುಕಾಟ ತಲೆ ಬುರುಡೆ ಮೂಳೆ ಸಿಕ್ತಾ ಅಂತ SIT ತನಿಖೆಯನ್ನು ಮಾಡ್ತಾ ಇದೆ. ಅನಾಮಿಕ ಭೀಮಾ ಕೊಟ್ಟಂತ ಸ್ವಯಂ ಪ್ರೇರಿತ ಹೇಳಿಕೆ ನಂತರ ಅದಕ್ಕೆ ಬಹಳ ಒತ್ತಡ ಹೇರಿದ ನಂತರ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡ್ತು. SIT ತನಿಖೆಯನ್ನು ಮಾಡ್ತಿದೆ. ಫೋರೆನ್ಸಿಕ್ ತಜ್ಞರು ಸೇರಿದಂತೆ ಎಲ್ಲರೂ ಕೂಡ ಅಲ್ಲೇ ಬೀಡಿ ಬಿಟ್ಟಿದ್ದಾರೆ. ಇವತ್ತಲ್ಲಿ ಹುಡುಕಾಟ ನಡೆಸಿದಾಗ, ಮಣ್ಣು ತೆಗೆದು ನೋಡಿದಾಗ ಗುಂಡಿಲ್ ಸಿಕ್ಕಿದ್ದು ಹರಿದ ಬ್ಲೌಸ್. 2.5 ಅಡಿ ಆಳ. ಈಗಾಗಲೇ 2-3 ಕಡೆ ತೆಗೆದ್ರು. ಈಗ 2.5 ಅಡಿ ಆಳದಲ್ಲಿ ಹರಿದಂತ ಕೆಂಪು ಬ್ಲೌಸ್ ಪತ್ತೆ ಆಗಿದೆ. 1ನೇ ಪಾಯಿಂಟ್ನಲ್ಲಿ 2 ID ಕಾರ್ಡ್ಗಳು ಪತ್ತೆ ಆಗಿತ್ತು. ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಪತ್ತೆ ಆಗಿತ್ತು. ATM ಕಾರ್ಡ್ನಲ್ಲಿ ಪುರುಷನ ಹೆಸರು ನಮೂದಾಗಿತ್ತು. ಪಾನ್ ಕಾರ್ಡ್ನಲ್ಲಿ ಲಕ್ಷ್ಮಿ ಎಂಬ ಹೆಸರು ನಮೂದಾಗಿರ್ತಕ್ಕಂಥದ್ದು. ಗುರುತಿನ ಕಾರ್ಡನ್ನು ಹಿಡ್ಕೊಂಡು ತನಿಖೆಗಿಳಿದಿದೆ SIT ತಂಡ. ಭೂಮಿ ಅಗೆಯುವಂತಹ ವೇಳೆ ಮಹತ್ವದ ಸಾಕ್ಷಿಗಳು ಲಭ್ಯ. ಅಂದರೆ 1ನೇ ಜಾಗದಲ್ಲಿ 15 ಅಡಿ ಅಗಲ, 8 ಅಡಿ ಆಳ. 2ನೇ ಜಾಗದಲ್ಲಿ 15 ಅಡಿ ಅಗಲ, 6 ಅಡಿ ಆಳ. 3ನೇ ಜಾಗದಲ್ಲಿ 5 ಅಡಿ ಅಗಲ, 6 ಅಡಿ ಉದ್ದ ಆಗುತ್ತೆ. ಇದು ಮಾಡಿದ್ರೆ 2, 3, 4ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ. ಮಾರ್ಕ್ ಮಾಡಿದಂತ 4ನೇ ಜಾಗದಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಏನು, 100 ಶವಗಳಿದೆ ಅಂತ ಹೇಳಿದಂತ ವ್ಯಕ್ತಿ, ನಾನು ಹೂತು ಹಾಕಿದ್ದಾನೆ ಅಂತ ಹೇಳಿದಂತ ವ್ಯಕ್ತಿ, ಆ ವ್ಯಕ್ತಿಯ ಮಾತನ್ನ ಕೇಳುವಂತ ಸನ್ನಿವೇಶ ನಿರ್ಮಾಣ ಆಗಿತ್ತು. ಸರ್ಕಾರ ಒತ್ತಡಕ್ಕೆ ಬೀಳ್ತು, ತನಿಖಾ ತಂಡವನ್ನು ರಚನೆ ಮಾಡ್ತು. ಆದರೆ 1, 2, 3, 4 ನಥಿಂಗ್. ಹರಿದೋಗಿರೋ ಬ್ಲೌಸು, ಒಂದು ID ಕಾರ್ಡು, ಒಂದು ಪಾನ್ ಕಾರ್ಡು ಸಿಕ್ಕಿದೆ. ಇನ್ನು ಈ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಪರ ವಕೀಲರಿಂದ ಪ್ರೆಸ್ ನೋಟ್ ರಿಲೀಸ್ ಆಗಿದೆ. ದೂರದಾರ ತೂರಿದ ಸ್ಥಳಗಳಲ್ಲಿ 58ಕ್ಕೂ ಹೆಚ್ಚು ಶವ ಇದೆ. ಶವಗಳನ್ನು ಹೂಳಲಾಗಿದೆ. 1ರಿಂದ 3ರಲ್ಲಿ ತಲಾ 2 ಶವ ಹೂತಿರುವ ಬಗ್ಗೆ ಮಾಹಿತಿ. 1ನೇ ಪಾಯಿಂಟ್ನಲ್ಲಿ ಕೆಂಪು ಬಣ್ಣದ ಬ್ಲೌಸ್, 2 ID ಕಾರ್ಡ್, ಡೆಬಿಟ್ ಕಾರ್ಡ್, ಪಾನ್ ಕಾರ್ಡ್ ಪತ್ತೆ ಆಗಿದೆ ಅನ್ನೋದು ಇದೊಂಥರ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ ಎಲ್ಲವೂ ಕೂಡ ನಡೀತಾ ಇದೆ. ಒಂದು ಕಡೆ ಈ ಪ್ರಕರಣ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ಒಂದು ವಾದ, ಸತ್ಯ ಹೊರಬರಬೇಕು ಅನ್ನೋ ಕೋಟ್ಯಾಂತರ ಜನರ ವಾದ, ಎಲ್ಲವೂ ಕೂಡ ಇಲ್ಲಿ ಆಗ್ತಿದೆ. ಆದರೆ ಬೇಕು, ಈ ತನಿಖೆ ಆಗಬೇಕು, ಸತ್ಯಾಂಶ ಹೊರಬರಬೇಕು. ಈ ಆರೋಪಗಳ ಸತ್ಯವೋ ಸುಳ್ಳೋ ಅನ್ನೋದ್ರ ಬಗ್ಗೆ ತನಿಖೆ ಆಗಲೇಬೇಕಾದಂಥ ಸನ್ನಿವೇಶ ಇದೆ. ಕಾರಣ ಇಷ್ಟೇ, ಭಕ್ತಿ, ಶಕ್ತಿ ಎಲ್ಲವೂ ಕೂಡ ಅಲ್ಲೇ. ಭಕ್ತಿಯಿಂದ ಬಂದವರಿಗೆ ದೇವರ ಶಕ್ತಿಯಿಂದ ವರ ಸಿಗುತ್ತೆ ಅನ್ನೋ ಇದು. ಆದರೆ ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನದಲ್ಲಿ, ಧರ್ಮಸ್ಥಳದಲ್ಲಿ ಈ ಒಂದು ಘಟನೆ, ಈ ಒಂದು ಚರ್ಚೆ, ಈ ಒಂದು ಹುಡುಕಾಟ ಒಂದು ಕಡೆ ನೋಡಿದಾಗ ಅಬ್ಬರಿಸಿ ಪ್ರಚಾರ ಮಾಡುವಂಥ ಪ್ರಕ್ರಿಯೆ. ಹೌದು, ಕೇರಳ ಮಾಧ್ಯಮಗಳು ಇಲ್ಲೇನೋ ಇದೆ, ಏನೋ ಆಗಿದೆ ಅನ್ನೋ ದಾಟಿಯ ಪ್ರಚಾರವನ್ನು ಮಾಡ್ತಿದೆ, ನೋ ಡೌಟ್. ಯಾಕೆಂದರೆ ನಾವು ಕರ್ನಾಟಕದವರು, ನಮಗಲ್ಲೇನು ಎತ್ತ ಅಂತ ಒಂದಷ್ಟು ಮಾಹಿತಿಗಳ ಲೆಕ್ಕಾಚಾರ. ಆತ ಯಾರು, ಯಾಕೆಂದರೆ ಪಾಪ 100 ಜನರ ಹೆಣವನ್ನು ಅವರೇ ತಂದು ಕೊಟ್ಟಿದ್ದಾರೆ ಅನ್ನೋ ದಾಟಿಯ ಚರ್ಚೆಗಳು ಮತ್ತು ಹೇಳಿಕೆಗಳು ಆ ತನಿಖೆ ಹಾದಿ ಸಾಕ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕಾಯಬೇಕು, ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಯಾಕಂದರೆ ತಲೆ ಬುರುಡೆ ಸಿಕ್ಕ ತಕ್ಷಣ ಅದು ಹುಡುಗಿದೆ, ಅದು ಮಹಿಳೆ ಇದೆ, ಇದು ರೇಪ್ ಆಗಿರೋದೆ ಅಂತ ಕನ್ಕ್ಲೂಷನ್ ಬರುವಂಥ ಕೆಲಸ ಆಗೋ ಅವಶ್ಯಕತೆ ಇಲ್ಲ. ಹರಿದ ಬ್ಲೌಸ್, ನೇತ್ರಾವತಿಯ ನದಿ ದಡದಲ್ಲಿ ಬ್ಲೌಸು, ಬನೀನು, ಅಂಡರ್ವೈರು, ಬಟ್ಟೆ ಎಲ್ಲ ಅಲ್ಲಿ ಸ್ನಾನ ಮಾಡೋದು ಹಂಗೆ ಬಿಚ್ಚಿ ಹಾಕಿ ಹೊಸ ಹಾಕೊಂಡು ಬರ್ತಾರೋ ಪ್ರಕ್ರಿಯೆ ದೀರ್ಘಕಾಲ ಇದೆ. ಇದೆಲ್ಲ ನಡೀತಿರುತ್ತೆ. ಹಾಗಾಗಿ ತನಿಖೆ ಹಾದಿ ಸಾಗಬೇಕಾಗಿದೆ. ಯಾರು ಯಾವುದೇ ವಿಷಯಕ್ಕೆ ಇದಿಂಗೆ ಇದು ಸರಿ ತಪ್ಪು ಅಂತ ನಿರ್ಧಾರಕ್ಕೆ ಬರುವ ಅವಶ್ಯಕತೆಗಳಿಲ್ಲ. ಏನೆಲ್ಲ ಇದಾದ್ಮೇಲೆ ನಾಳೆಗೆ ನಾಡಿದ್ದೆಲ್ಲ ಸತ್ತೋಗ ಇಡೀ ಪ್ರಪಂಚ ಮುಳುಗೋಗಲ್ಲ. ಸಮಯ ಇದೆ. ತಾಳ್ಮೆಯಿಂದ, ತದೇಕ ಚಿತ್ತದಿಂದ ಅದನ್ನು ಕಾಯಬೇಕಾಗತ್ತೆ. ಧರ್ಮಸ್ಥಳದ ಪ್ರಕರಣ ಇದು, ಸತ್ಯಾಂಶ ಹೊರಬರಬೇಕಿದೆ, ತನಿಖೆ ಆಗಲೇಬೇಕಿದೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಒಂದು ರೀತಿಯ ಸಂದಿಗ್ಧ ಸನ್ನಿವೇಶ. ದೇವ್ರು ಯಾರನ್ನ ಯಾಮಾರಿಸೋರು, ದೇವ್ರನ್ನ ಯಾಮಾರ್ಸಕ್ಕಾಗಲ್ಲ ಅಂತಾರೆ. ಬಟ್ ಇಲ್ಲಿ ದೇವರನ್ನ ಯಾಮಾರಿಸಿರೋದು ಯಾರು, ಜನರನ್ನ ಯಾಮಾರಿಸಿರೋದು ಯಾರು, ಕರ್ನಾಟಕವನ್ನು ಯಾಮಾರಿಸಿರೋದು ಯಾರು ಅನ್ನೋದು ಹೊರಬರಬೇಕಾಗಿದೆ. ಬಟ್ ಒಂದು ರೀತಿಯ ವಿಚಿತ್ರ ಸನ್ನಿವೇಶ ಇದು.
ಇವತ್ತು ಯಾರು ಏನು ಬೇಕಾದ್ರೂ ಹೇಳ್ತಾರೆ, ಆಧಾರ ರಹಿತವಾಗಿ ಮಾತನಾಡೋರ ಸಂಖ್ಯೆ ಜಾಸ್ತಿ ಇದೆ. ಆಧಾರ ಸಹಿತ ಮಾತನಾಡೋ ಯಾವಾಗ ತನಿಖೆ ಆದಾಗ ಅದರ ಆಧಾರಗಳು ಸಿಗುತ್ತೆ. ಸೊ ಹಾಗಾಗಿ ಯಾರು ಅವಸರಕ್ಕೆ ಬೀಳೋ ಅವಶ್ಯಕತೆಗಳೇನಿಲ್ಲ. ಇದು ಹಿಂಗೆ ಅದು ಹಂಗೆ ಅಂತ. ಈ 4 ಗುಂಡಿಲಿ ಏನೂ ಸಿಕ್ಕಿಲ್ಲ ಅಂತ ತಕ್ಷಣ ಉಳಿದೋದ್ರಲ್ಲಿ ಸಿಗಲ್ಲ ಅಂತೇನಿಲ್ಲ. ಹಾಗಾಗಿ ಸಿಕ್ಕರೂ ಅದಾದ್ಮೇಲೆ ತನಿಖೆ ಆಗ್ಬೇಕು. ಈ ಬುಳ್ಳೆ ಗಂಡು ಹೆಣ್ಣು ಏನ್ ಕತೆ ಏನಾಗಿತ್ತು ಅಂತ. ಸೊ ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಿನ ಪ್ರಕರಣ ಅಂದ್ರೆ ತಪ್ಪಾಗಲ್ಲ. ಬಿಕಾಸ್ ಆಫ್ SIT ಇನ್ ತನಿಖೆ ಮಾಡ್ತಾ ಇದೆ, ನೋಡ್ಬೇಕು. ಯಾಕೆ ನಾವು ಇದನ್ನ ಅತಿ ರಂಜಿತವಾಗಿ ರೋಚಕವಾಗಿ ಸಿಕ್ತು ಹರಿದೋಗಿರೋ ಬ್ಲೌಸು ಅನ್ಕೊಂಡು ಹರ್ಕಂಡ್ ಪರ್ಕಂಡ್ ಮುರ್ಕಂಡ್ ನಿಂತ್ಕೊಳ್ಳೋ ಅವಶ್ಯಕತೆಗಳು ಇಲ್ಲ. ಜನರಿಗೆ ಈ ಸುದ್ದಿಯನ್ನ ಕೊಡ್ತಿರೋರ್ನ ಒಂದು ವರ್ಗ, ಕೊಡದಿರೋರ್ನ ಒಂದು ವರ್ಗ ಅಂತ ಡಿವೈಡ್ ಮಾಡಿ ನೋಡುವಂತ ವ್ಯವಸ್ಥೆಯು ಆಗುವ ಅವಶ್ಯಕತೆ ಏನಿಲ್ಲ. ಬಟ್ ಸತ್ಯ ಹೊರಗಡೆ ಬರಬೇಕು. ಯಾರು ಯಾರ್ದೋ ಬೆನ್ನಿಂದ ನಿಂತು ಸೇವ್ ಆಗೋ ಅವಶ್ಯಕತೆ ಇಲ್ಲ. ಯಾರು ಯಾರ್ದೋ ಬೆನ್ನಿಂದ ನಿಂತ್ಕೊಂಡು ನಾವು ಸಾಚಾ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಕ್ಲೀನ್ ಕೃಷ್ಣಪ್ಪ, ಯಾರು ಸಾಚಾ, ಯಾರು ಸತ್ಯವಂತರು, ಯಾರು ನೀತಿವಂತರು ಅಂತ ಧರ್ಮಸ್ಥಳದ ಈ ಪ್ರಕರಣದಲ್ಲಿ ಹೊರಬರಬೇಕಿದೆ. ಇದು ಯಾರೋ ಪಾಪಿಗಳು, ಅಯ್ಯೋ ಎಲ್ಲ ಬರೀ ಹಂಗೆ ಸೋತೋಗ್ಬಿಟ್ಟವ್ರೆ, ಎಲ್ಲಾ ಸಾವುಗಳು ಕೂಡ ಆತ್ಮಹತ್ಯೆ ಅವು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬೆಂಕಿ ಇಲ್ಲದೆ ಹೊಗೆ ಹಾಡಲ್ಲ. ಹಾಗಾಗಿ ಕಳಂಕದಿಂದ ಈ ಪ್ರಕರಣದಲ್ಲಿ ದೇವರು ಕೂಡ ಮುಕ್ತನಾಗುವಂತ ಸನ್ನಿವೇಶ ಬಂದ್ಬಿಟ್ಟಿದೆ ಕ್ಲಿಯರ್ ಆಗಿ. ಆ ದೇವರೇ ದಾರಿ ತೋರಿಸ್ಬೇಕು. ಅಕ್ರಮ ಆಗಿದ್ರೆ ಅದು ಪತ್ತೆ ಆಗ್ಬೇಕು. ಅಕ್ರಮ ಮಾಡಿದವರು, ರಣಕೇಕೆ ಆಗದವರು, ನಮ್ಮನ್ನು ಯಾರು ಹಿಡಿಯಕ್ಕಾಗಲ್ಲ, ಮಾಡಕ್ಕಾಗಲ್ಲ, ನಾವು ಮಾಡಿದ್ದೆ ಆಟ ಅಂತ ಆಡ್ದವರು ಮಾಡಿದ್ದಾರೆ ಬೇಕಾಗಿದೆ. ಸೊ ಈ ತನಿಖೆ ಆಗಲೇಬೇಕು. ಇದರೆಲ್ಲರೂ ಸ್ವಾಗತವನ್ನು ಮಾಡಲೇಬೇಕು. ಅರೆ 4 ಗುಂಡಿಯಲ್ಲಿ ಏನೂ ಸಿಕ್ಕಿಲ್ಲ ಅಂತ ಉಳಿದವು ಹಂಗೆ ಆಗ್ತವೆ ಅನ್ನಕ್ ಸಾಧ್ಯ ಇಲ್ಲ. ನೋಡೋಣ. ಬಟ್ ಒಂದಷ್ಟು ಜನ ಸ್ಥಳೀಯರವಾದ ಇಲ್ಲಿ ಅನಾಥ ಶವಗಳನ್ನ ಉಳೋಕೆ ಇದೇ ಜಾಗ ಬಳಸ್ತಾ ಇದ್ವಿ, ಹಾಗಂತ ಸಿಗೋದೆಲ್ಲ ಹಂಗೆ ಅಂತ ಅನ್ಕೋಬೇಡಿ, ದಯವಿಟ್ಟು ಕಳಂಕ ಹಚ್ಚಬೇಡಿ ಅಂತ ಒಂದಷ್ಟು ಜನ ಮಾತಾಡ್ತಾರಲ್ಲಿ. ಹಾಗಾಗಿ ಎಲ್ಲವನ್ನೂ ಕೂಡ ಸಂಭ್ರಮಿಸಿ ಹೇಳುವ, ಎಲ್ಲವನ್ನೂ ಕೂಡ ಜಿದ್ದಿಗೆ ಬಿದ್ದು ಹೇಳುವ, ಎಲ್ಲವನ್ನೂ ಅಲ್ಲಿ ಕರ್ಕೊಂಡು ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಕೆಲವು ನೋಡ್ತೀವಿ ಯಾರೋ ದ್ವೇಷಕ್ಕಾಗಿಯೇ ಮಾಡುವಂತ ಪ್ರಕ್ರಿಯೆ ಹೋರಾಟಗಳು ಕೆಲವು ಕಡೆ ಕೆಲವು ವಿಷಯದಲ್ಲಿ ಒಂಥರ ವಿಚಿತ್ರ ಅನ್ಸಿದೆ. ಇದೊಂಥರ ನಿಜ ಹೇಳ್ತೀನಿ. ಈ ಸುದ್ದಿಗಳನ್ನ ತೆಗಿತಾವ್ರೆ, ನಿಂತ್ಕೊಂಡ್ರು, ಇನ್ನೇನೋ ಬಂದ್ರು, ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ತೆಗಿತಾರೆ, ಮುಳೆ ಸಿಗುತ್ತೆ, ತಲೆ ಒಡೆ ಸಿಗುತ್ತೆ ಅನ್ನೋ ಹಪಾಪಿತನ. ಜನಸಾಮಾನ್ಯರಿಗೆ ಏನ್ ಬೇಕು, ನಿಜವಾಗಿಯೂ ಆ ಘಟನೆಗಳು ಆಗಿದ್ದರೆ ಸ್ವಾಮಿ ದೇವರೇ ನೀನೇ ಆ ಪಾಪಿ ನನ್ನ ಮಕ್ಕಳನ್ನ ಹೊರಬರ್ ರಕ್ತ ಕಾರ್ ಸಾಯುವಂತೆ ಸಿಯಾಕಬೇಕಿದಲ್ಲಿ ಬೆತ್ತಲಾಗ್ಬೇಕು. ಯಾರ್ಯಾರು ಅವರೆಲ್ಲ ಆಗಿದ್ದಾರೆ ಅದೇ ಹೇಳ್ತಾರೆ. ಆಗಿದ್ರೆ ಒಂದು ಸವಾಲಿನ ಕೆಲಸ SIT ಅವರು ಮಾಡ್ತಾರೆ. SIT ಅವ್ರಿಗೆ ಇದನ್ನ ಕಂಡು ಹಿಡಿಯುವಂತ ಶಕ್ತಿ ಕೊಡಪ್ಪ ದೇವರೇ ಅಂತ ಕೈ ಮುಗಿದು ಮಂಜುನಾಥ ಸ್ವಾಮಿ ಅಂದ್ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಬೇರೆ ಏನೂ ಇಲ್ಲ ನಮ್ಮ ಕೈಲಿ. ತಾವೇನು ಹೇಳ್ತೀರಿ ಪ್ರಕರಣದ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.